ಮೈಸೂರು ಹೆಬ್ಬಾಳ್ನಲ್ಲಿ ಜಾನಕಮ್ಮನ 12ನೇ ದಿನ ಪುಣ್ಯಸ್ಮರಣೆ. ಇದು ಜಾನಕಿ ನಮನ ಕಾರ್ಯಕ್ರಮದಲ್ಲಿ ನೂರಾರು ಜನರಿಗೆ ಅನ್ನದಾನ. ಪೈಲ್ಕಲ್ ಶ್ರೀನಿವಾಸ್, ಅರುಣ್ ಕುಮಾರ್ ಸೇರಿ ಗಣ್ಯರು ಭಾಗಿ. ಮೈಸೂರಿನ ಹೆಬ್ಬಾಳ ಲೋಕನಾಯಕ ನಗರದಲ್ಲಿ ಜಾನಕಮ್ಮ ಅವರ 12ನೇ ದಿನದ ಪುಣ್ಯಸ್ಮರಣೆ ನಿಮಿತ್ತ ಜಾನಕಿ ನಮನ ಕಾರ್ಯಕ್ರಮದಲ್ಲಿ ನೂರಾರು ಜನರಿಗೆ ಅನ್ನದಾನ. ಸಂಜೀವಿನಿ ಸರ್ಕಲ್ ಲೋಕನಾಯಕ ನಗರದ ವತಿಯಿಂದ ದಿವಂಗತ ಜಾನಕಮ್ಮ ಅವರ 12ನೇ ದಿನದ ಪುಣ್ಯಸ್ಮರಣೆ ಪ್ರಯುಕ್ತ ಜಾನಕಿ ನಮನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅನ್ನದಾನ ಏರ್ಪಡಿಸಲಾಗಿತ್ತು. ನೂರಾರು ಜನರು ಅನ್ನದಾನ ಸ್ವೀಕರಿಸಿ ಪುಣ್ಯಾತ್ಮರಿಗೆ ನಮನ ಸಲ್ಲಿಸಿದರು. ಲೋಕನಾಯಕ ನಗರದ ಅಧ್ಯಕ್ಷರು ಹಾಗೂ ಸ್ಥಳೀಯ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಪೈಲ್ವಾನ್ ಶ್ರೀನಿವಾಸ್, ಜ್ಞಾನೇಶ್, ಅರುಣ್ ಕುಮಾರ್, ಕೆಬಿ ಚೇತನ್, ಅನಿಲ್, ಮಹೇಶ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದು ಜಾನಕಮ್ಮ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಸಂಜೀವಿನಿ ಸರ್ಕಲ್ ಲೋಕನಾಯಕ ನಗರದ ಸದಸ್ಯರ ಸಾಮಾಜಿಕ ಕಳಕಳಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಬ್ಯೂರೋ ರಿಪೋರ್ಟ್ ಕೆ ಕಾಂತರಾಜು, ಪ್ರಜಾಭವನ್ ಟಿವಿ, ಮೈಸೂರು. ನಾನು ಪೈಲ್ವಾನ್ ಶ್ರೀನಿವಾಸ್ ಅಂತ ಮಾಜಿ ನಗರ ಪಾಲಿಕೆ ಸದಸ್ಯರು. ಮತ್ತೆ ಈ ಲೋಕನಾಯಕ ನಗರ ವಾರ್ಡ್ ನಂಬರ್ 4 ಸುಧಾಮೂರ್ತಿ ರಸ್ತೆ ಸಂಜೀವಿನಿ ಸರ್ಕಲ್ ನಲ್ಲಿ ಎಲ್ಲ ಯುವಕರುಗಳು ಸೇರಿ ಇವತ್ತು ಈ ಸರದ 11 ದಿವಸ ತುಂಬಿ 12ನೇ ದಿವಸದ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂದ್ರೆ ಹಾಲು ತುಪ್ಪ ಅಂತ ಹೇಳಿ ಇವತ್ತು ಆ ಕಾರ್ಯಕ್ರಮ ಗಾನ ಕೋಗಿಲೆ ಎಸ್ ಜಾನಕಮ್ಮನವ್ರದ್ದು ಇವತ್ತು ಕಾರ್ಯಕ್ರಮನ ದೂರಿಯಾಗೆ ಈ ಸರ್ಕಲ್ ನಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರದ್ದು ಈ ಭಾರತ ದೇಶದಲ್ಲಿ ನಮ್ಮ ಹೆಚ್ಚು ಕಡಿಮೆ 45,000ದಿಂದ 50,000 ಅವರು ಹಾಡುಗಳನ್ನ ಹಾಡಿ, ನಾನು ಸಾಮಾನ್ಯವಾಗಿ ನಾನು ಚಿಕ್ಕ ವಯಸ್ಸಿಂದ ನಾನು ಅವರ ಸಂಗೀತ ನನ್ನ ಹಾಡುಗಳನ್ನ ಕೇಳ್ಕೊಬರ್ತಾ ಇದ್ದೀನಿ. ಭಾರಿ ಎಲ್ಲಾ ಭಾಷೆಯಲ್ಲೂ ಸುಧಾ ಅವ್ರು ಹಾಡಿದ್ದಾರೆ. ಅದರಲ್ಲೂ ಸುಧಾ ಕನ್ನಡ ಭಾಷೆಯಲ್ಲಿ ಹೆಚ್ಚು ರೀತಿ ಹಾಡಿದ್ದಾರೆ. ಅವರು ಕನ್ನಡ ಭಾಷೆಯಲ್ಲಿ ಅಲ್ಲಿಂದ ಅವರು ಸಾಮಾನ್ಯವಾಗಿ ಮೈಸೂರಿನಲ್ಲಿ 1954ನೇ ಇಸ್ವಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರಂತೆ. ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಇಲ್ಲಿವರೆಗೂ ಅವರು ಮೈಸೂರಿನಲ್ಲೇ ಅವರು ಕಾಲ ಕಳೆದು ಈ ಕೊನೆ ಗಳಿಗೆಯಲ್ಲಿ ಅವರು ಆಂಧ್ರದಲ್ಲೇ ದೇಶದಲ್ಲಿ ಹುಟ್ಟಿದ್ರು ಮೈಸೂರಿನಲ್ಲಿ ಈಗ ಅವರು ಕಾಲ ಕಳೆದಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ಕೊಟ್ಟು ಈಗ ಕೊನೆ ಉಸಿರು ಸುಧಾ ಮೈಸೂರಿನಲ್ಲೂ ಸುಧಾ ಅವರು ಉಸಿರೆಳೆದಿದ್ದಾರೆ. ಗಾನ ಕೋಕಿಲೆ ಜಾನಕಮ್ಮನವರು ಎಲ್ಲೋ ಹುಟ್ಟಿ ನಮ್ಮ ಕರ್ನಾಟಕದಲ್ಲಿ ಬಂದು ವಿವಿಧ ಭಾಷೆಗಳಲ್ಲಿ, ತಮಿಳು ಆಗಿರ್ಬೋದು, ತೆಲುಗು, ಕನ್ನಡ ಭಾಷೆಗಳಲ್ಲೆಲ್ಲ ಒಳ್ಳೆ ಸುಮಧುರವಾದಂತಹ ಹಾಡುಗಳನ್ನ ಹಾಡಿ ನಮ್ಮ ಹಲವಾರು ಅಭಿಮಾನಿಗಳನ್ನ ಅವರು ಈ ಒಂದು ಕರ್ನಾಟಕದಲ್ಲಿ ಸಂಪಾದನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರ ಕೊನೆಯ ಸಮಯದಲ್ಲಿ ಈ ಒಂದು ಕರ್ನಾಟಕದಲ್ಲೇ ನೆಲೆಸಿ ಕನ್ನಡದ ಜನಕ್ಕೆ ಅವರು ಚಿರಋಣಿಯಾಗಿದ್ದಾರೆ. ಅವರ ಹಾಡಿರ್ತಕ್ಕಂತ ಹಾಡುಗಳು ಬಹಳ ಸುಮಧುರವಾಗಿದೆ. ಅದನ್ನ ನಮ್ಮ ಎಲ್ಲಾ ಕನ್ನಡದ ಕಲಾಭಿಮಾನಿಗಳು ಅದನ್ನ ಕೇಳಿ ಬಹಳ ಸಂತೋಷವನ್ನ ಪಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಚೇತನ್ ವಿಶ್ಕಂಠೇಗೌಡ, ಮೈಸೂರು ನಗರ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಇಂದು ಸಂಜೀವಿನಿ ಸರ್ಕಲ್ ನಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಸೇರಿ ಈ ಎಸ್ ಜಾನಕಿ ಅಮ್ಮ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಎಲ್ಲ ಯುವಕ ಮಿತ್ರ ಸೇರಿ ಈ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಏನು ಜಾನಕಿ ಅಮ್ಮನವರ ನೆನಪು ಮಾಡ್ಕೋಬೇಕಂತ ಹೇಳಿ ಒಂದು ಯುವ ಮಿತ್ರರು ತೀರ್ಮಾನ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರು ನಮ್ಮ ರಾಜ್ಯಕ್ಕೆ ಎಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಅಪರೂಪದ ಒಂದು ಕಣ್ಮಣಿ ಅಂತ ಹೇಳಿ ಕೂಡ ನಾನು ಭಾವಿಸಿದ್ದೇನೆ. ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಸಪೋರ್ಟ್ ಸದಾ ಇರ್ತದೆ ಅಂತ ನಾನು ಬಯಸ್ತಾ, ಇಲ್ಲೆಲ್ಲ ನಮ್ಮ ಯುವಕ ಮಿತ್ರರು ಸದಾ ಇಂತ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಆಯೋಜನೆಯನ್ನ ರೂಪಿಸಿ ಹೆಚ್ಚು ಅವರಿಗೆ ಶಕ್ತಿ ಕೊಳ್ಳಿ, ಪ್ರೇರಣೆ ಸಿಕ್ಲಿ ಅಂತ ಹೇಳಿ ಈ ಮೂಲಕ ಇದಾಗಿ ತುಂಬಾ ಕನ್ನಡ ಸಾಂಗ್ಗಳಾಗಿದ್ದಾರೆ. ಅದು ಹೆಚ್ಚಿನ ವಿಷ್ಣುವರ್ಧನ್, ರಾಜ್ಕುಮಾರ್, ಅಂಬರೀಶ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಂತ ಕಲಾವಿದರಿಗೆ ಒಳ್ಳೊಳ್ಳೆ ಸಾಂಗ್ ಹಾಡಿ ಒಳ್ಳೆ ನೆನಪನ್ನು ಕೊಟ್ಟಿದ್ದಾರೆ. ಅದು ಇವತ್ತು ನಾವು ಅವ್ರನ್ನ ಮರೆಯಕ್ಕಾಗಲ್ಲ, ಮರೆಯೋಕ್ಕೂ ಆಗುದಿಲ್ಲ. ಅದು ಹೆಚ್ಚಿನ ಎಲ್ಲಾ ಭಾಷೆಯಲ್ಲೂ ಆಡಿದ್ರು ಅದು ನಮ್ಮ ಮೈಸೂರಲ್ಲೇ ಅವರು ಸಾವನ್ನಪ್ಪಿ ಅದು ನಮ್ಮ ಮೈಸೂರಲ್ಲೇ ಆಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದು ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವಾರ್ಡ್ ಕೊಟ್ಟಾಗ ಅವರು ತುಂಬಾ
ಎಷ್ಟು ಆಸೆ ಇಟ್ಟು ನಮ್ಮ ಮೈಸೂರನ್ನ ತುಂಬಾ ಹೊಗಳಿದ್ದಾರೆ. ಅದು ನಮ್ಗೆ ಇನ್ನೂ ಹೆಮ್ಮೆ. ಅದು ಮೈಸೂರಿನ ಡಾಕ್ಟರ್ ಪ್ರಶಸ್ತಿ ಕೊಟ್ಟಾಗ ನಮ್ಗಿಂತ ತುಂಬಾ ನಮ್ಗೆ ಹೆಮ್ಮೆ. ಅವ್ರ ಮೈಸೂರು ಹೊಗಳಿದಾರಲ್ಲ, ಅದಕ್ಕೆ ನಮ್ಗೆ ಇನ್ನೂ ದೊಡ್ಡ ಹೆಮ್ಮೆ. ಅದಕ್ಕೆ ಆ ತಾಯಿಗೆ ನಾವು ಸ್ಪಂದಿಸ್ಬೇಕು. ಅದು ಮತ್ತೆ ಹುಟ್ಟಿ ಬರ್ಲಿ ಆ ಗಾನಕೋಗಿಲೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅನಿಲ್ ಕುಮಾರ್ ಅಂತ. ರಾಮ್ ಪ್ರಸಾದ್ ಅಂತೇಳಿ, ಮೂಲತಃ ಕುಂಬಾರಕೊಪ್ಪಲಿನ ನಿವಾಸಿಗಳು. ಈಗಾಗಲೇ ನಮ್ಮ ರಾಜ್ಯ ಕಂಡಂತ ಉತ್ತಮ ಗಾನ ಕೋಗಿಲೆ ಅಂತ ಹೆಸರನ್ನ ಪಡೆದಿರತಕ್ಕಂತ ಎಸ್ ಜಾನಕಿ ಅವ್ರನ್ನ ಕಳ್ಕೊಂಡು ನಾವು ಹಲವಾರು ದಿನಗಳೇ ಕಳೆದಿವೆ. ಆದ್ರೆ ತುಂಬಾ ನೋವಿದೆ. ಅವರು ನಮ್ಮ ರಾಜ್ಯಕ್ಕೆ ಒಳ್ಳೆ ಉತ್ತಮವಾದಂತ ಗೀತೆಗಳನ್ನ ಹಾಡಿ ಎಲ್ಲರ ಮನಸ್ಸಲ್ಲಿ ನೆಲೆಯಾಗಿ ಉಳಿದಿದ್ದಾರೆ. ಈಗ ಅವರ ನೆನಪಿಗೋಸ್ಕರ ಇವತ್ತು ಹಲವಾರು ಸುಮಾರು 50-60 ಕೆಜಿಗಳ ಮೂಲಕ ಬಾತನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಅನಿಲ್ ಕುಮಾರ್ ಅವರು, ಇನ್ನೂ ಹಲವಾರು ಸ್ನೇಹಿತರು ಸೇರಿ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಎಸ್ ಜಾನಕಿ ಅವರು ತೀರೋಗಿದ್ರು ಕೂಡ ಅವರ ಹಾಡುಗಳು ಇನ್ನು ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮಕ್ಕೂ ಕೂಡ ಹಾಡುಗಳು ಹಾಗೆ ಇರುತ್ತೆ, ನೆನಪಿನಲ್ಲಿ ಇರುತ್ತೆ ಅಂತ ಹೇಳಿ ನಾವು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ.